ಅವರೆಲ್ಲ ಬಂದು ಶರಣಾಗತಿ ಆದರು ಅಂತ. ಇದು ನಿಜವಾಗ್ಲೂ ವಿಕ್ರಮ್ ಗೌಡರದ್ದೇ ಆಡಿಯೋ ಆಗಿದ್ರೆ ಒಂದಷ್ಟು ಡೌಟ್ ಅಂತೂ ಆಗ್ತದೆ. ಅಂದರೆ ಶರಣಾಗಲಿಕ್ಕೆ ಮುಂಚೆನೇ ಸಿದ್ಧರಿದ್ರು ನಕ್ಸಲರು, ಬಟ್ ವಿಕ್ರಮ್ ಗೌಡ ಅದಕ್ಕೆ ಸಿದ್ಧ ಇರಲಿಲ್ಲ, ಹೊಡೆದ್ರು, ಈಗ ಬಂದು ಶರಣಾದ್ರು. ಇದರಲ್ಲಿ ಸರ್ಕಾರದ ಪಾತ್ರ ಅಥವಾ ಸಿದ್ದರಾಮಯ್ಯನವರ ಪಾತ್ರ ಎಷ್ಟಿದೆ ಅನ್ನೋದು ಪ್ರಶ್ನೆ. ಇಲ್ಲಿ ನಿನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಈಗ ಇದನ್ನೆಲ್ಲ ಸಿದ್ದರಾಮಯ್ಯನವರಿಗೆ ಒಂದು ಕ್ರೆಡಿಟ್ ಕೊಡಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅಂತೇಳಿ. ಇದರ ಮಧ್ಯೆ ಕೂಡ ಒಂದು ಸಮಾಧಾನ ಏನಪ್ಪ ಅಂತಂದರೆ, ಓಕೆ ನಕ್ಸಲ ಮುಕ್ತ ರಾಜ್ಯ ಆಯಿತು ಅನ್ನೋಂಥದ್ದು. ಆದರೆ ನಿನ್ನೆ ನೀವು ಕೂಡ ಹೋಗಿದ್ರಿ ಆಶಾ ಕಾರ್ಯಕರ್ತೆಯರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆಶಾ ಕಾರ್ಯಕರ್ತೆಯರ ಬಗ್ಗೆ ನೀವು ಒಂದು ಚೂರು ಕಾಳಜಿ ವಹಿಸ್ತಾ ಇಲ್ಲ. ಇವರಿಗೆ ಕಾಳಜಿ ವಹಿಸಿ ಸರೆಂಡರ್ ಮಾಡಿಸಿ, ಇನ್ನೂ ಅವರ ಗನ್ಗಿನ್ನೇನು ತಗೊಂಡಿಲ್ಲ, ವೆಪನ್ಸ್ ತಗೊಂಡಿಲ್ಲ, ಅವರ 3 ಲಕ್ಷ ಬಿಡುಗಡೆ ಆಯಿತು. ಹಾಗಿದ್ರೆ ಆ ತಾಯಂದ್ರೆ ಏನು ಮಾಡಿದ್ದಾರೆ ಅನ್ನೋಂಥ ಪ್ರಶ್ನೆ. ಬನ್ನಿ, ನಮ್ಮ ಪಾಲಿಚಾರ್ ಯಾರು ನಮ್ಮ ಉಡುಪಿ ರಿಪೋರ್ಟ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಹರೀಶ್ ಪಾಲಿಚಾರ್. ಹರೀಶ್, ಈ ಧ್ವನಿಯಲ್ಲಿ ಅಥವಾ ಓಕೆ ವಿಕ್ರಮ್ ಗೌಡ ಒಂದು ಹೌದು ಅಲ್ಲೋ ಅದು ಬೇರೆ ವಿಚಾರ, ಏನು ಪ್ರಮುಖ ವಿಷಯಗಳನ್ನು ಆತ ಪ್ರಸ್ತಾಪಿಸ್ತಾ ಇದ್ದ? ಅದಕ್ಕೂ ಈ ಶರಣಾಗತಿಗೂ ಎನ್ಕೌಂಟ್ರಿಗೂ ಏನು ಲಿಂಕ್ಗಳು ಬರ್ತಾ ಇದೆ ಆ ಹೇಳಿಕೆಗಳಲ್ಲಿ? ಅಲ್ಲ, ಖಂಡಿತವಾಗಿಯೂ ಈ ಆಡಿಯೋವನ್ನ ನಾವು ಗಮನಿಸ್ತಾ ಹೋಗುವುದಾದ್ರೆ ಇದು ವಿಕ್ರಮ್ ಗೌಡನ ಆಡಿಯೋನೇ ಹೌದು ಅಂತ ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ವಿಕ್ರಮ್ ಗೌಡನಿಗೆ ತನ್ನ ಯಾವ ಸಿದ್ಧಾಂತ ಇತ್ತು ಅದರ ಮೇಲೆ ಬಲವಾದ ನಂಬಿಕೆ ಇತ್ತು ಅನ್ನೋದನ್ನ ನಾವು ಈ ಆಡಿಯೋದಲ್ಲಿ ಗಮನಿಸಬಹುದು. ಯಾಕಂದ್ರೆ ನಾವು ಯಾವುದೇ ರಾಜಿಗೆ ಅಥವಾ ದುಡ್ಡಿಗಾಗಿ ಹೋಗೋದಿಲ್ಲ. ಲಕ್ಷ ಕೊಡ್ತಾರೆ, ಕೋಟಿ ಕೊಡ್ತಾರೆ ಅಂತ ಹಣ ಮಾಡೋ ಉದ್ದೇಶ ನನಗಿಲ್ಲ. ನಾನೊಂದು ಸಿದ್ಧಾಂತವನ್ನ ನಂಬ್ಕೊಂಡು ಬಂದವನು. ನಾವು ನಂಬಿದ ಜನಕ್ಕೆ ನಾವು ಅನ್ಯಾಯ ಮಾಡಿದಾಗ ಆಗ್ತದೆ. ಅವರಿಗೆ ನಾವು ಯಾವ ರೀತಿ ಮುಖ ತೋರಿಸೋದು, ನಾವು ದುಡ್ಡಿನ ಹಿಂದೆ ಹೋದ್ರೆ ಯಾವುದೋ ಸಂಘಟನೆಗಳ ಮಾತನ್ನ ಕೇಳಿ ಬೇರೆ ಬೇರೆ ಅವರು ಈ ರೀತಿಯ ರಾಜಿ ಮಾಡಿಕೊಂಡು ಪಕ್ಷ ಕಟ್ಕೊಂಡು ಹಣ ಮಾಡಿದ್ದಾರೆ. ಒಂದು ಈಗ ನನ್ನ ಒಂದು ಮೂಲಭೂತ ಪ್ರಶ್ನೆ, ಈಗ ಇವರು ಯಾರಿಗಾಗಿ ಹೋರಾಟ ಮಾಡಿದ್ರೋ ಅವ್ರಿಗೆ ಏನಾದರೂ ಅದರಿಂದ ಸೌಲಭ್ಯಗಳು ಸಿಕ್ಕಿದೆಯಾ? ಅವರ ಜೀವನ ಸುಧಾರಿಸಿದೆಯಾ? ನನಗೆ ನಕ್ಸಲೈಟ್ ಹೋರಾಟದಿಂದ ಕರ್ನಾಟಕದಲ್ಲಿ ನೋಡಿ, ನಾವು ನಕ್ಸಲೈಟ್ಗಳು ಇಷ್ಟೆಲ್ಲ ಹೋರಾಟ ಮಾಡಿದ ಕಾರಣಕ್ಕಾಗಿ ಇವತ್ತು ಈ ತುಳಿತಕ್ಕೊಳಗಾದವರು ಸುಖದ ಸುಪ್ಪತ್ತಿಗೆಯಲ್ಲಿ IAS IPSಗಳಾಗಿ ಮಕ್ಕಳೆಲ್ಲ ಅದ್ಭುತವಾಗಿದ್ದಾರೆ ಅಂತ ಒಬ್ಬನು ಅಂಥ ಜೀವನಕ್ಕಾಗಿ ಇಂಥ ಗಣ್ಗಳನ್ನು ಹಿಡ್ಕೊಂಡು ಯಾಕೆ ಬೇಕಾಗಿತ್ತು? ಅವರು ಅಲ್ಲೇ ಇದ್ದಾರೆ, 6ಕ್ಕೆ ಏರಲಿಲ್ಲ, 3ಕ್ಕೆ ಇಳಿಲಿಲ್ಲ, ಹಂಗೆ ಇದ್ದಾರೆ. ನನಗೆ ಹೇಳಿ ಹರೀಶ್, ಯಾರು ಇಂಪ್ರೂವ್ ಆದರು ಅಲ್ಲಿ? ಏನೋ ತುಳಿತಕ್ಕೊಳಗಾದವರು ಅಥವಾ ಈ ಥರ ಏನಂತೀವಿ ನಾವು ಅದಕ್ಕೆ, ಶೋಷಣೆಗೊಳಗಾದವರು? ಖಂಡಿತವಾಗಿಯೂ ಯಾರು ಏನು ಒಂದು ಗುಣಮಟ್ಟದ ಜೀವನ ಮಾಡೋ ಹಂತಕ್ಕೆ ಬಂದಿಲ್ಲ. ಯಾಕಂದ್ರೆ ಇವತ್ತಿಗೂ ಕೂಡ ಜೀವಂತ ಆಗಿದೆ ಅರಣ್ಯ ತಪ್ಪಲಿನಲ್ಲಿರುವಂತ ಜನರ ಕಷ್ಟ. ಅದೇ ರೀತಿಯ ಜೀವನ ಇದೆ. ಯಾಕಂದ್ರೆ ಮಲೆ ಕುಡಿಯೋರು ಕೆಲವು ದಶಕದಿಂದ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ನಮಗೆ ಮೂಲಭೂತ ಸೌಕರ್ಯವನ್ನ ಕೊಡಿ, ನಮಗೆ ರಸ್ತೆ ಕೊಡಿ, ನೀರು ಕೊಡಿ, ಸಂಪರ್ಕ ವ್ಯವಸ್ಥೆ ಮಾಡಿ ಅನ್ನುವಂತ ಹೋರಾಟವನ್ನ ಕಾನೂನು ಚೌಕಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಇವತ್ತಿಗೂ ಕೂಡ ಅವರು ಮತ್ತೆ ಮತ್ತೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆದ್ರೆ ನಕ್ಸಲರ ಹೋರಾಟದಿಂದ ಅವರಿಗೆ ಯಾವುದೇ ರೀತಿಯ ಲಾಭ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಒಂದ್ ಕಡೆಯಿಂದ ನಕ್ಸಲರ ಕಿರಿಕಿರಿ, ಇನ್ನೊಂದು ಕಡೆ ANF ನ ಕಿರಿಕಿರಿಯಿಂದ ಅವರು ಇನ್ನಷ್ಟು ಜರ್ಜರಿತರಾದೇ ಹೊರತು ಅವರಿಗೆ ಯಾವುದೇ ರೀತಿಯ ಲಾಭ ಆಗ್ಲಿ ಅಥವಾ ಸೌಲಭ್ಯಗಳಾಗ್ಲಿ ಸಿಕ್ಕಿಲ್ಲ ಅನ್ನೋದನ್ನ ನಾವು ಇವತ್ತು ಕೂಡ ಜೀವಂತವಾಗಿ ನೋಡಬಹುದು. ಜಯಪ್ರಕಾಶ್, ಖಂಡಿತ ಈ ನಕ್ಸಲೈಟ್ಗಳು ಅಲ್ಲಿಯ ಲೋಕಲೈಟ್ಸ್ಗಳಿಗೆ ಕೊಟ್ಟಂತ ಉಪಕಾರ ಅಥವಾ ದುಡ್ಡೋ ಮತ್ತೊಂದೋ ಅದು ವೀರಪ್ಪನ್ ಕೂಡ ಕೊಟ್ಟಿದ್ದ ಅಲ್ಲಿ ಲೋಕಲೈಟ್ಸ್ಗಳಿಗೆ. ನಾನು ಆ ಭಾಗಕ್ಕೆಲ್ಲ ಹೋಗಿದ್ದೆ, ಅಲ್ಲಿ ಕೊಟ್ಟಿದ್ರು. ನೀವೇನಾದರೂ ಒಂದು ಆಗಬೇಕಲ್ಲ. ನಾವು ಅವತ್ತಿಂದ ನಾನೊಂದು ಹೇಳ್ತಾ ಇದ್ದೆ ಸರ್ಕಾರಗಳಿಗೆ, ನೀವು ಮಲೆ ಕುಡಿಯರನ್ನು ಒಕ್ಕಲೆಬ್ಬಿಸೋಕ್ಕಾಗೋದಿಲ್ಲ, ಅವ್ರ ಪಾಪ ಅಲ್ಲೇ ಇರ್ತಾರೆ. ಆದರೆ ಅವರ ನೆಕ್ಸ್ಟ್ ಜನ್ರೇಷನನ್ನು ನೀವು ಮುಖ್ಯವಾಹಿನಿಗೆ ತರ್ಬೋದು. ನೋಡ್ರಪ್ಪ, ನೀವಿರೋ ತನಕ ಇಲ್ಲಿರಿ, ನಿಮ್ಮ ಮಕ್ಕಳನ್ನು ನಾವು ಓದಿಸ್ತೇವೆ, ಒಳ್ಳೆ ವ್ಯವಸ್ಥೆ ಕೊಡ್ತೇವೆ, ಹಾಸ್ಟೆಲ್ ಇದೆ, ಅವರನ್ನು ಒಂಥರ ನೀವು ಫ್ರೀ ಎಜುಕೇಷನ್ ಹೆಂಗೂ ಇದೆ ಮಾಡಿ, ಅವ್ರನ್ನ ರೆಡಿ ಮಾಡಿ. ಆಗ ಅವ್ರಿಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ಬಂದು ಮಕ್ಕಳ ಜೊತೆ ಇರ್ರಪ್ಪ, ಕಾಡು ಬಿಡಿ, ಹಿಂಗಾದ್ರೆ ಹೇಳ್ಬೇಕಲ್ಲ ನೀವು ಏಕಾಏಕಿ ಬಿಡಿ ಅಂತಂದ್ರೆ ಏನೂ ಆಗಿಲ್ಲ ರೀ. ಮಣ್ಣಾಂಗಟ್ಟೆ ನಿಮ್ಮಿಂದ ಏನೂ ಮಾಡೋಕ್ಕಾಗಿಲ್ಲ, ನಕ್ಸಲೈಟ್ಗಳಿಂದಲೂ ಏನು ಮಾಡೋಕ್ಕಾಗಿಲ್ಲ, ಸರ್ಕಾರದಿಂದಲೂ ಏನೂ ಮಾಡೋಕ್ಕಾಗಿಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಬಡವರ ಬಗ್ಗೆ, ತುಳಿತಕ್ಕೊಳಗಾದವರ ಬಗ್ಗೆ, ಶೋಷಣೆಗೆ ಒಳಗಾದವರ ಬಗ್ಗೆ ಏನು ಮಾಡಬೇಕು ಅನ್ನೋಂಥ ಒಂದು ಕನಿಷ್ಠ ಕಾಳಜಿ ಇಲ್ಲ. 51 MLAಗಳಿದ್ದೀರಿ ನೀವು ಎಲ್ಲ. ಇವರು ಇಷ್ಟು ಮಾತಾಡ್ತಾರಲ್ಲ, 36 SC MLAಗಳಿದ್ದಾರೆ ಸ್ಮಿತಾ, ನಿಮ್ಗೆ ಗೊತ್ತಿದೆ. 16 ST MLAಗಳಿದ್ದಾರೆ. 20%, 224 ಪೈಕಿ 20% ಇದ್ದಾರೆ. ಇವರು ಯಾವತ್ತಾದರೂ ಆ 36,000 ಕೋಟಿ ಹೇಳ್ತಾರಲ್ಲ, 11,000 ಕೋಟಿ ಹೋಯ್ತು, 11,000 ಕೋಟಿ ಹೋಯ್ತು, ಸಿದ್ದರಾಮಯ್ಯವರು ಫ್ರೀ ಇದಕ್ಕೆ ಕೊಟ್ಟರು, ಬೀಸ್ಗೆ ಕೊಟ್ಟರು ಅಂತ ಹೇಳಿ, ಆ 36,000 ಕೋಟಿ ಇವ್ರದ್ದು ದುಡ್ಡು. ನೀವು ವ್ಯವಸ್ಥೆ ಮಾಡಿದ್ರೆ ಅದಕ್ಕೆ 51 ಜನ ಸೇರಿ ಏನಾದರೂ ವ್ಯವಸ್ಥೆ ಮಾಡಿದ್ರೆ? ಮಾಡಿಲ್ಲ. ಓಕೆ, ಇನ್ನು ಶರಣಾಗತಿ ಅಂತೂ ಆಯ್ತು, ನಕ್ಸಲ್ ಅವರೆಲ್ಲ ಬಂದು ಶರಣಾಗತಿ ಆದ್ರು ಅಂತ.
ಇದು ನಿಜವಾಗ್ಲೂ ವಿಕ್ರಮ್ ಗೌಡರದ್ದೇ ಆಡಿಯೋ ಆಗಿದ್ರೆ ಒಂದಷ್ಟು ಡೌಟ್ ಅಂತೂ ಆಗ್ತದೆ. ಅಂದ್ರೆ ಶರಣಾಗ್ಲಿಕ್ಕೆ ಮುಂಚೆನೆ ಸಿದ್ಧರಿದ್ರು ನಕ್ಸಲರು, ಬಟ್ ವಿಕ್ರಮ್ ಗೌಡ ಅದಕ್ಕೆ ಸಿದ್ಧ ಇರ್ಲಿಲ್ಲ, ಅದಕ್ಕೆ ಆತನ ಹೊಡೆದ್ಬಿಟ್ರು. ಈಗ ಬಂದ್ ಶರಣಾದ್ರು. ಇದರಲ್ಲಿ ಅಂತೇಳಿ ಸರ್ಕಾರದ ಪಾತ್ರ ಅಥವಾ ಸಿದ್ದರಾಮಯ್ಯನವರ ಪಾತ್ರ ಎಷ್ಟಿದೆ ಅನ್ನೋದು ಪ್ರಶ್ನೆ. ಇಲ್ಲಿ ನಿನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಈಗ ಇದನ್ನೆಲ್ಲ ಸಿದ್ದರಾಮಯ್ಯನವರಿಗೆ ಒಂದು ಕ್ರೆಡಿಟ್ ಕೊಡಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅಂತೇಳಿ. ಇದರ ಮಧ್ಯೆ ಕೂಡ ಒಂದು ಸಮಾಧಾನ ಏನಪ್ಪ ಅಂತಂದರೆ, ಓಕೆ ನಕ್ಸಲ ಮುಕ್ತ ರಾಜ್ಯ ಆಯಿತು ಅನ್ನೋಂಥದ್ದು. ಆದರೆ ನಿನ್ನೆ ನೀವು ಕೂಡ ಹೋಗಿದ್ರಿ ಆಶಾ ಕಾರ್ಯಕರ್ತೆಯರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆಶಾ ಕಾರ್ಯಕರ್ತೆಯರ ಬಗ್ಗೆ ನೀವು ಒಂದು ಚೂರು ಕಾಳಜಿ ವಹಿಸ್ತಾ ಇಲ್ಲ. ಇವರಿಗೆ ಕಾಳಜಿ ವಹಿಸಿ ಸರೆಂಡರ್ ಮಾಡಿಸಿ, ಇನ್ನೂ ಅವರ ಗನ್ಗಿನ್ನೇನು ತಗೊಂಡಿಲ್ಲ, ವೆಪನ್ಸ್ ತಗೊಂಡಿಲ್ಲ, ಅವರ 3 ಲಕ್ಷ ಬಿಡುಗಡೆ ಆಯಿತು. ಹಾಗಿದ್ರೆ ಆ ತಾಯಂದ್ರೆ ಏನು ಮಾಡಿದ್ದಾರೆ ಅನ್ನೋಂಥ ಪ್ರಶ್ನೆ. ಬನ್ನಿ, ನಮ್ಮ ಪಾಲಿಚಾರ್ ಯಾರು ನಮ್ಮ ಉಡುಪಿ ರಿಪೋರ್ಟ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಹರೀಶ್ ಪಾಲಿಚಾರ್. ಹರೀಶ್, ಈ ಧ್ವನಿಯಲ್ಲಿ ಅಥವಾ ಓಕೆ ವಿಕ್ರಮ್ ಗೌಡ ಒಂದು ಹೌದೋ ಅಲ್ಲೋ ಅದು ಬೇರೆ ವಿಚಾರ, ಏನು ಪ್ರಮುಖ ವಿಷಯಗಳನ್ನು ಆತ ಪ್ರಸ್ತಾಪಿಸ್ತಾ ಇದ್ದ? ಅದಕ್ಕೂ ಈ ಶರಣಾಗತಿಗೂ ಎನ್ಕೌಂಟ್ರಿಗೂ ಏನು ಲಿಂಕ್ಗಳು ಬರ್ತಾ ಇದೆ ಆ ಹೇಳಿಕೆಗಳಲ್ಲಿ? ಅಲ್ಲ, ಖಂಡಿತವಾಗಿಯೂ ಈ ಆಡಿಯೋವನ್ನ ನಾವು ಗಮನಿಸ್ತಾ ಹೋಗುವುದಾದ್ರೆ ಇದು ವಿಕ್ರಮ್ ಗೌಡನ ಆಡಿಯೋನೇ ಹೌದು ಅಂತ ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ವಿಕ್ರಮ್ ಗೌಡನಿಗೆ ತನ್ನ ಯಾವ ಸಿದ್ಧಾಂತ ಇತ್ತು ಅದರ ಮೇಲೆ ಬಲವಾದ ನಂಬಿಕೆ ಇತ್ತು ಅನ್ನೋದನ್ನ ನಾವು ಈ ಆಡಿಯೋದಲ್ಲಿ ಗಮನಿಸಬಹುದು. ಯಾಕಂದ್ರೆ ನಾವು ಯಾವುದೇ ರಾಜಿಗೆ ಅಥವಾ ದುಡ್ಡಿಗಾಗಿ ಹೋಗೋದಿಲ್ಲ. ಲಕ್ಷ ಕೊಡ್ತಾರೆ, ಕೋಟಿ ಕೊಡ್ತಾರೆ ಅಂತ ಹಣ ಮಾಡೋ ಉದ್ದೇಶ ನನಗಿಲ್ಲ. ನಾನೊಂದು ಸಿದ್ಧಾಂತವನ್ನ ನಂಬ್ಕೊಂಡು ಬಂದವನು. ನಾವು ನಂಬಿದ ಜನಕ್ಕೆ ನಾವು ಅನ್ಯಾಯ ಮಾಡಿದಾಗ ಆಗ್ತದೆ. ಅವರಿಗೆ ನಾವು ಯಾವ ರೀತಿ ಮುಖ ತೋರಿಸೋದು? ನಾವು ದುಡ್ಡಿನ ಹಿಂದೆ ಹೋದ್ರೆ ಯಾವುದೋ ಸಂಘಟನೆಗಳ ಮಾತನ್ನ ಕೇಳಿ ಬೇರೆ ಬೇರೆ ಅವರು ಈ ರೀತಿಯ ರಾಜಿ ಮಾಡಿಕೊಂಡು ಪಕ್ಷ ಕಟ್ಕೊಂಡು ಹಣ ಮಾಡಿದ್ದಾರೆ. ಹರೀಶ್, ಒಂದು ಈಗ ನನ್ನ ಒಂದು ಮೂಲಭೂತ ಪ್ರಶ್ನೆ, ಈಗ ಇವರು ಯಾರಿಗಾಗಿ ಹೋರಾಟ ಮಾಡಿದ್ರೋ ಅವ್ರಿಗೆ ಏನಾದರೂ ಅದರಿಂದ ಸೌಲಭ್ಯಗಳು ಸಿಕ್ಕಿದೆಯಾ? ಅವರ ಜೀವನ ಸುಧಾರಿಸಿದೆಯಾ? ಖಂಡಿತವಾಗಿ ನನಗೆ ನಕ್ಸಲೈಟ್ ಹೋರಾಟದಿಂದ ಕರ್ನಾಟಕದಲ್ಲಿ ನೋಡಿ, ನಾವು ನಕ್ಸಲೈಟ್ಗಳು ಇಷ್ಟೆಲ್ಲ ಹೋರಾಟ ಮಾಡಿದ ಕಾರಣಕ್ಕಾಗಿ ಇವತ್ತು ಈ ತುಳಿತಕ್ಕೊಳಗಾದವರು ಸುಖದ ಸುಪ್ಪತ್ತಿಗೆಯಲ್ಲಿ IAS IPSಗಳಾಗಿ ಮಕ್ಕಳೆಲ್ಲ ಅದ್ಭುತವಾಗಿದ್ದಾರೆ ಅಂತ ಒಬ್ಬನು ಅಂಥ ಜೀವನಕ್ಕಾಗಿ ಇಂಥ ಗಣ್ಗಳನ್ನು ಹಿಡ್ಕೊಂಡು ಯಾಕೆ ಬೇಕಾಗಿತ್ತು? ಅವರು ಅಲ್ಲೇ ಇದ್ದಾರೆ, 6ಕ್ಕೆ ಏರಲಿಲ್ಲ, 3ಕ್ಕೆ ಇಳಿಲಿಲ್ಲ, ಹಂಗೆ ಇದ್ದಾರೆ. ನನಗೆ ಹೇಳಿ ಹರೀಶ್, ಯಾರು ಇಂಪ್ರೂವ್ ಆದರು ಅಲ್ಲಿ? ಏನೋ ತುಳಿತಕ್ಕೊಳಗಾದವರು ಅಥವಾ ಈ ಥರ ಏನಂತೀವಿ ನಾವು ಅದಕ್ಕೆ, ಶೋಷಣೆಗೊಳಗಾದವರು? ಖಂಡಿತವಾಗಿಯೂ ಯಾರು ಏನು ಒಂದು ಗುಣಮಟ್ಟದ ಜೀವನ ಮಾಡೋ ಹಂತಕ್ಕೆ ಬಂದಿಲ್ಲ. ಯಾಕಂದ್ರೆ ಇವತ್ತಿಗೂ ಕೂಡ ಜೀವಂತ ಆಗಿದೆ ಅರಣ್ಯ ತಪ್ಪಲಿನಲ್ಲಿರುವಂತ ಜನರ ಕಷ್ಟ. ಅದೇ ರೀತಿಯ ಜೀವನ ಇದೆ. ಯಾಕಂದ್ರೆ ಮಲೆ ಕುಡಿಯೋರು ಕೆಲವು ದಶಕದಿಂದ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ನಮಗೆ ಮೂಲಭೂತ ಸೌಕರ್ಯವನ್ನ ಕೊಡಿ, ನಮಗೆ ರಸ್ತೆ ಕೊಡಿ, ನೀರು ಕೊಡಿ, ಸಂಪರ್ಕ ವ್ಯವಸ್ಥೆ ಮಾಡಿ ಅನ್ನುವಂತ ಹೋರಾಟವನ್ನ ಕಾನೂನು ಚೌಕಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಇವತ್ತಿಗೂ ಕೂಡ ಅವರು ಮತ್ತೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆದ್ರೆ ನಕ್ಸಲರ ಹೋರಾಟದಿಂದ ಅವರಿಗೆ ಯಾವುದೇ ರೀತಿಯ ಲಾಭ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಒಂದು ಕಡೆಯಿಂದ ನಕ್ಸಲರ ಕಿರಿಕಿರಿ, ಇನ್ನೊಂದು ಕಡೆ ANF ನ ಕಿರಿಕಿರಿಯಿಂದ ಅವರು ಇನ್ನಷ್ಟು ಜರ್ಜರಿತರಾದೇ ಹೊರತು ಅವರಿಗೆ ಯಾವುದೇ ರೀತಿಯ ಲಾಭ ಆಗ್ಲಿ ಅಥವಾ ಸೌಲಭ್ಯಗಳಾಗ್ಲಿ ಸಿಕ್ಕಿಲ್ಲ ಅನ್ನೋದನ್ನ ನಾವು ಇವತ್ತು ಕೂಡ ಜೀವಂತವಾಗಿ ನೋಡಬಹುದು. ಜಯಪ್ರಕಾಶ್, ಖಂಡಿತ ಈ ನಕ್ಸಲೈಟ್ಗಳು ಅಲ್ಲಿಯ ಲೋಕಲೈಟ್ಸ್ಗಳಿಗೆ ಕೊಟ್ಟಂತ ಉಪಕಾರ ಅಥವಾ ದುಡ್ಡೋ ಮತ್ತೊಂದೋ ಅದು ವೀರಪ್ಪನ್ ಕೂಡ ಕೊಟ್ಟಿದ್ದ ಅಲ್ಲಿ ಲೋಕಲೈಟ್ಸ್ಗಳಿಗೆ. ನಾನು ಆ ಭಾಗಕ್ಕೆಲ್ಲ ಹೋಗಿದ್ದೆ, ಅಲ್ಲಿ ಕೊಟ್ಟಿದ್ರು. ನೀವೇನಾದರೂ ಒಂದು ಆಗಬೇಕಲ್ಲ. ನಾವು ಅವತ್ತಿಂದ ನಾನೊಂದು ಹೇಳ್ತಾ ಇದ್ದೆ ಸರ್ಕಾರಗಳಿಗೆ, ನೀವು ಮಲೆ ಕುಡಿಯರನ್ನು ಒಕ್ಕಲೆಬ್ಬಿಸೋಕ್ಕಾಗೋದಿಲ್ಲ, ಅವ್ರ ಪಾಪ ಅಲ್ಲೇ ಇರ್ತಾರೆ. ಆದರೆ ಅವರ ನೆಕ್ಸ್ಟ್ ಜನ್ರೇಷನನ್ನು ನೀವು ಮುಖ್ಯವಾಹಿನಿಗೆ ತರ್ಬೋದು. ನೋಡ್ರಪ್ಪ, ನೀವಿರೋ ತನಕ ಇಲ್ಲಿರಿ, ನಿಮ್ಮ ಮಕ್ಕಳನ್ನು ನಾವು ಓದಿಸ್ತೇವೆ, ಒಳ್ಳೆ ವ್ಯವಸ್ಥೆ ಕೊಡ್ತೇವೆ, ಹಾಸ್ಟೆಲ್ ಇದೆ, ಅವರನ್ನು ಒಂಥರ ನೀವು ಫ್ರೀ ಎಜುಕೇಷನ್ ಹೆಂಗೂ ಇದೆ ಮಾಡಿ, ಅವ್ರನ್ನ ರೆಡಿ ಮಾಡಿ. ಆಗ ಅವ್ರಿಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ಬಂದು ಮಕ್ಕಳ ಜೊತೆ ಇರ್ರಪ್ಪ, ಕಾಡು ಬಿಡಿ, ಹಿಂಗಾದ್ರೆ ಹೇಳ್ಬೇಕಲ್ಲ ನೀವು ಏಕಾಏಕಿ ಬಿಡಿ ಅಂತಂದ್ರೆ ಏನೂ ಆಗಿಲ್ಲ ರೀ. ಮಣ್ಣಾಂಗಟ್ಟೆ ನಿಮ್ಮಿಂದ ಏನೂ ಮಾಡೋಕ್ಕಾಗಿಲ್ಲ, ನಕ್ಸಲೈಟ್ಗಳಿಂದಲೂ ಏನು ಮಾಡೋಕ್ಕಾಗಿಲ್ಲ, ಸರ್ಕಾರದಿಂದಲೂ ಏನೂ ಮಾಡೋಕ್ಕಾಗಿಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಬಡವರ ಬಗ್ಗೆ, ತುಳಿತಕ್ಕೊಳಗಾದವರ ಬಗ್ಗೆ, ಶೋಷಣೆಗೆ ಒಳಗಾದವರ ಬಗ್ಗೆ ಏನು ಮಾಡಬೇಕು ಅನ್ನೋಂಥ ಒಂದು ಕನಿಷ್ಠ ಕಾಳಜಿ ಇಲ್ಲ. 51 MLAಗಳಿದ್ದೀರಿ ನೀವು ಎಲ್ಲ. ಇವರು ಇಷ್ಟು ಮಾತಾಡ್ತಾರಲ್ಲ, 36 SC MLAಗಳಿದ್ದಾರೆ ಸ್ಮಿತಾ, ನಿಮ್ಗೆ ಗೊತ್ತಿದೆ. 16 ST MLAಗಳಿದ್ದಾರೆ. 20%, 224 ಪೈಕಿ 20% ಇದ್ದಾರೆ. ಇವರು ಯಾವತ್ತಾದರೂ ಆ 36,000 ಕೋಟಿ